ನಾಳೆ ಎಕ್ಸಾಮ್ ಲಾಸ್ಟ್ ಎಕ್ಸಾಮ್ ಸೋಷಿಯಲ್ ಸೈನ್ಸ್ ರಿಲೇಟೆಡ್ ಏನಪ್ಪ ಅಂದರೆ MCQ ಮತ್ತು VSA. MCQ ಬಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ, ದೆನ್ VSA ತಿನ್ಬಿಟ್ಟು ವೆರಿ ಶಾರ್ಟ್ ಆನ್ಸರ್ಸ್ 1 ಮಾರ್ಕಿಗೆ ಇರುವಂಥ ಕ್ವಶನ್ಸಸ್ ಯಾವ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಲಿಸ್ಟ್ ಮಾಡಿದ್ದೀವಿ. ಮತ್ತು ಈಗಾಗಲೇ ಹೇಳಿದಂಗೆ ಈ ಲಿಸ್ಟ್ ಎಲ್ಲಿ ತೋಡಿಯಪ್ಪ ಅಂದರೆ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಧಾರವಾಡ ಕಲಬುರಗಿದು ಎಡಿಷನ್ ಗೌರ್ಮೆಂಟ್ ಅವ್ರು ರಿಲೀಸ್ ಮಾಡಿರುವಂಥ ಲಿಸ್ಟ್ ಇದು ಪಾಸಿಂಗ್ ಪ್ಯಾಕೇಜ್ ಒಳಗಿರುವಂಥದ್ದು. ಅದ್ರ ಬೇಸ್ಮೆಂಟ್ ಕೊಟ್ಟಿವಿ. ಇವತ್ತಿನ ದಿನ ಇಷ್ಟು ಟಾಪಿಕ್ಸ್ನ ಚೆನ್ನಾಗಿ ಓದ್ಕೊಳ್ರಿ, ಪ್ಲಸ್ ಹುಡುಕಿದ್ದು ಓದ್ಕೊಂಡ್ಬರ್ತಾರೆ. ಫಸ್ಟ್ ಒಂದು ಏನದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಇದು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಚಾಪ್ಟರ್ ದ ಅಡ್ವೆಂಟ್ ಆಫ್ ಇಂಡಿಯಾ, ದ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಇದ್ರ ಮೇಲೆ MCQ ಇಲ್ಲ ಮತ್ತು VSA ಇಲ್ಲ. ಇವಾಗ MCQ ಬೇಸ್ ಯಾವ ಚಾಪ್ಟರ್ ಬಂದಿದೆ? ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನೋದು. ಇದರೊಳಗೆ ಏನಪ್ಪ ಫಸ್ಟ್ ಒನ್ ಆಕ್ಟ್ಸ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಇಯರ್ ಅಂತ ಹೇಳಿದ್ದಾರೆ. ಈಗಾಗಲೇ ಹೇಳಿದಂಗೆ ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ಅನ್ನುವಂಥ ಟಾಪಿಕ್ ಅಲ್ಲ ಚಾಪ್ಟರ್ ಒಳಗೆ ಲಾಸ್ಟ್ ಟಾಪಿಕ್. ಅದರೊಳಗೆ ಯಾವ ಟಾಪಿಕ್ಸ್ ಏನು ಆ್ಯಕ್ಟ್ಸ್ ಅದಾವಲ್ಲ, ಆ ಆ್ಯಕ್ಟ್ಸ್ ಅನ್ನು ನೀವು ನೋಡ್ಕೋಬೇಕು. ಲೈಕ್ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಎಷ್ಟನೇ ಇಸ್ವಿಯಲ್ಲಿ ಜಾರಿಗೆ ಬಂತು? ಇನ್ ವಿಚ್ ಇಯರ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್? ಆನ್ಸರ್ 1773. In which year Montego Reformation Act implemented? Montego Chelmsford Reformation Act implemented. So like that years ಕೇಳುವಂಥ ಚಾನ್ಸ್ ಇರ್ತದೆ. ಮತ್ತು ಅದರಲ್ಲಿರುವಂಥ ಫೀಚರ್ಸ್ ಯಾವ ಆ್ಯಕ್ಟ್ ಒಳಗೆ ಏನೇನು ಇಂಪಾರ್ಟೆಂಟ್ ಫೀಚರ್ಸ್ ಇದಾವೆ ಅವ್ರು ನೋಡ್ಕೋಬೇಕು. ಈಗ ಅಂಡರ್ಲೈನ್ ಮಾಡಿಸಿದ್ದೀವಿ, ಅವುಗಳು ಚಂದ ನೋಡ್ಕೋಬೇಕು ಅಂತೀವಿ. ಆ್ಯಂಡ್ ಅನದರ್ ಒನ್ ದಟ್ ಈಸ್ ಇಂಪಾರ್ಟೆಂಟ್ ಫೀಚರ್ಸ್ ಯಾರು ಸೆಕೆಂಡ್ ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಆ್ಯಂಡ್ ಒಡೆಯರ್ಸ್ ಆಫ್ ಮೈಸೂರು ಚಾಪ್ಟರ್. ಇದರೊಳಗೆ ಇಂಪಾರ್ಟೆಂಟ್ ಇವೆಂಟ್ಸ್ ಅಂತ ಬರ್ತಾವೆ, ಪ್ರಮುಖ ಘಟನೆಗಳು ಅಂತ. ಫಾರ್ ಎಕ್ಸಾಂಪಲ್ ರಾಜ ಒಡೆಯರ್ ಆಫರ್ಡ್ ರಾಜಮುಡಿ ದ ಮೇಲುಕೋಟೆ ಚೆಲುವನಾಡು ಸಬ್ ಟೆಂಪಲ್ ಲೈಕ್ ದ್ಯಾಟ್. ಸೊ ಸಮ್ ಇಂಪಾರ್ಟೆಂಟ್ ಇವೆಂಟ್ಸ್ ಆರ್ ದೇರ್, ಒನ್ ಲೈನ್ ಇವೆಂಟ್ಸ್, ಒನ್ ಲೈನ್ ಸೆಂಟೆನ್ಸ್. ಸೊ ಅಂಥವುಗಳನ್ನು ನೀವು ನೋಡ್ಕೋಬೇಕಾಗ್ತದೆ. ದೆನ್ ಟೈಟಲ್ಸ್, ಇದರಲ್ಲೇ ಕೆಲವು ನೋಡ್ತೀವಿ ನಾವು. ದೇರ್ ವಾಸ್ ಅ ಕಿಂಗ್, ಹಿ ಹ್ಯಾಡ್ 4 ಟೈಟಲ್ಸ್. ಎಸ್, ಲೈಕ್ that's what Raja Odiyar, he had titles like Chanka Raja, Apratima Veera, Navakoti Narayana. Such titles may be asked. Avradantala ಬೇರೆ ಬೇರೆ ಇದ್ದಂಥ titles ಕೂಡ ಕೇಳುವಂಥ ಸಾಧ್ಯತೆ ಇರುತ್ತದೆ. That you should understand here. If I announce your name, it will be recorded. Okay? ಇದನ್ನು ನೋಡ್ತಾ ಹೋಗ್ಬೇಕು ಟೈಟಲ್ಸ್. ದ ನೆಕ್ಸ್ಟ್ ಒಂದು ವರ್ಡ್ ವಾರ್ಸ್, ಅತಿ ಹೆಚ್ಚು ಮಾರ್ಕ್ಸ್ ತಂದು ಕೊಡುವಂತಹ ಹಿಸ್ಟ್ರಿಯೊಳಗೆ ಇದು ಒಂದು ಚಾಪ್ಟರ್ ಕೂಡ. MCQ ಕೇಳ್ತಾರೆ, VSA ಕೇಳೋ ಚಾನ್ಸಸ್ 2 ಮಾರ್ಕ್ಸ್ ಇಲ್ಲ MCQ VSA. ಬಟ್ ಕ್ವಶನ್ ಜಾಸ್ತಿ ಬರುವುದಿಲ್ಲ. ಅದರೊಳಗೆ ಟ್ರೀಟಿ ಬರ್ತದೆ. ಯಾಕಪ್ಪ ಅಂದರೆ ವರ್ಸೈಲ್ಸ್ ಟ್ರೀಟಿ ಅಂತ ಬರ್ತದೆ. ವರ್ಸೈಲ್ಸ್ ಟ್ರೀಟಿ ಇಟ್ ಎಂಡೆಡ್ ದ ಫಸ್ಟ್ ವರ್ಲ್ಡ್ ವಾರ್. Then already told you Molotov-Ribbentrop Pact. Such facts you should read here. Then coalitions, treaty of triple entente, triple axis, triple allies. So those also you should read here. And T.N. Moti Chow, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕಂಟೆಂಟ್ ಅದ. ಇದು ವರ್ಲ್ಡ್ ವಾರ್ ಚಾಪ್ಟರ್ ಒಳಗೆ ಅದನ್ನು ನೋಡ್ಕೋಬೇಕು. T.N. Moti Chow ನಾವು ಯಾಕೆ ಮಾಡಿದ್ದೀವಿ? ಸೊ ವಾಟ್ ವಾರ್ ವಾಸ್ ಹ್ಯಾಪನ್, how did our Indian soldiers, like the Jodhpur soldiers, Mysore soldiers, they occupied the Haifa city. So that also should read here. Next, World Organization, headquarters. Today I told you, headquarters means all UN agencies and organs headquarters you should read here. FAO ಆಗಿರಬೇಕು, Food and Agriculture Organization, WHO, UNESCO, UNCTAD, whatever it is, all headquarters ನೋಡ್ತಾ ಹೋಗ್ಬೇಕು. ಪ್ರತಿಯೊಂದು ತಿಳ್ಕೋಬೇಕು, ಇಷ್ಟು ನೋಡ್ಕೋಬೇಕು, ಹೆಡ್ಕ್ವಾರ್ಟರ್ಸ್ ಇಷ್ಟು ನೋಡ್ಕೋಬೇಕು. ನೆಕ್ಸ್ಟ್ ನೊಬೆಲ್ ಪ್ರೈಸ್, ಯಾವ ಒಂದು ಆರ್ಗನೈಸೇಷನ್ ಏಜೆನ್ಸಿ ಯಾವಾಗ ನೊಬೆಲ್ ಪ್ರೈಸ್ ಬಂತು, ಯಾಕೆ ಬಂತು ಅನ್ನೋದು ನೋಡ್ಕೋಬೇಕು. ನೆಕ್ಸ್ಟ್ ಅನದರ್ ಒನ್ ಇಸ್ ಆನ್ ದ ಸ್ಕ್ರೀನ್, ಸೋಷಿಯಲ್ ಸರ್ಟಿಫಿಕೇಶನ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ ದ ಮ್ಯಾನ್ಕೈಂಡ್ ಇಸ್ ಆಲ್ ಒನ್, ಮಾನವ ಕುಲ ತಾನೊಂದೇ ಒಳಗೊಳ್ಳುವುದು ಒಂದು ಸ್ಟೇಟ್ಮೆಂಟ್ ಅದ. ಹೂ ಗಿವ್ ದಟ್ ಸ್ಟೇಟ್ಮೆಂಟ್? ದಟ್ ಇಸ್ read here. And acts of the 17th Untouchability Crime Act, 21 Act. So Indian Constitution acts are there.
articles are there. So those are acts and articles we should read thoroughly. Next, current behavior, environmental protests like Chipko movement, Apiko movement, Narmada Bachao Andolan, Silent Valley movement, MRPL. Those are all environmental movements. ಆ ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್ ಯಾಕೆ ಅದು ಇಸ್ವಿಲ್ ಆದವು, ಓಕೆ, ವೈ ದೋಸ್ ಇವೆಂಟ್ಸ್ ವರ್ ಹ್ಯಾಪನ್ಡ್ ಆ್ಯಂಡ್ ವೆನ್ ದೋಸ್ ಇವೆಂಟ್ಸ್ ವರ್ ಹ್ಯಾಪನ್, ದ್ಯಾಟ್ ಯು ಶುಡ್ ರೀಡ್ ಇಟ್ ಹಿಯರ್. ನೆಕ್ಸ್ಟ್, ಇಂಡಿಯಾ ಸೀಸನ್ಸ್. ಹಿಯರ್ ಅಲ್ಟರ್ನೇಟಿವ್ ನೇಮ್ಸ್ ಅಂತ ಬರ್ತದೆ. Alternative names like convection rainfall is also referred as different names in different states. Like in Karnataka it is called Kafi blossom. In West Bengal, Kala Baisakhi. In Uttar Pradesh, Andes. Then in Kerala, alternative names. Then special places like the driest city in India. The driest, ಅತಿ ಒಣಗಿದಂತಹ ಭೂಮಿ, ಮಳೆನೇ ಆಗಿಲ್ಲ ಆಗಿರ್ಬೋದು. Ruili of which state? Rajasthan. Yes, then the hottest city in India, Ganganagar, which state? The wettest city in the India, Mausingram, which city, which state? Meghalaya. ಈ ಥರ ನೋಡ್ಕೋಬಹುದು. ಇವೆಲ್ಲ ಅದರೊಳಗೆ ಸ್ಪೆಷಲ್ ಪ್ಲೇಸಸ್. Okay. Next, India transport chapter. So ಇದರಲ್ಲಿ ನಿಮಗೆ ಲೊಕೇಶನ್ಸ್ 3 ಲೊಕೇಶನ್ಸ್ ಇದರಿಂದ ಬರ್ತಾವೆ ಟ್ರಾನ್ಸ್ಪೋರ್ಟ್ ಗೊತ್ತೆ. ಆಲ್ಟರ್ನೇಟಿವ್ ನೇಮ್ಸ್ ಆಫ್ ಸೀಪೋರ್ಟ್ಸ್ ಆ್ಯಂಡ್ ಏರ್ಪೋರ್ಟ್ಸ್ ಒಂದಿಷ್ಟೇ ಕೊಡ್ತಾರೆ. ಸೀಪೋರ್ಟ್ಸ್ ಲಿಸ್ಟು ಐತಿ, ಏರ್ಪೋರ್ಟ್ಸ್ ಲಿಸ್ಟು ಐತಿ. ಪ್ರತಿ ಸೀಪೋರ್ಟು ಏರ್ಪೋರ್ಟ್ ಎಸ್ ಹಾಂ ವಿಡಿಯೋ ಮಾಡಲಿಕ್ಕೆ ಪ್ರತಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಒಂದು ನೇಮ್ ಇದೆ, ಅಲ್ಟರ್ನೇಟಿವ್ ನೇಮ್ ಇದೆ. ಲೈಕ್ ಅವರ್ ಕರ್ನಾಟಕ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಸ್ ಕಾಲ್ಡ್ ಕೆಂಪೇಗೌಡ ಇಂಟರ್ನ್ಯಾಷನಲ್. ಸೊ ಅದನ್ನು ನೋಡ್ಕೊಂಡು ಹೋಗ್ಬೇಕು. ದೆನ್ GPS GIS ಕಂಪ್ಲೀಟ್ ಓದ್ಕೊಳ್ರಿ, ಯಾವ ಒಂದು ಸೆಂಟೆನ್ಸ್ ಬಿಡಬೇಡ. ಕ್ವಶನ್ ಹ್ಯಾಂಗ್ ರೇಸ್ ಆಗುತ್ತೆ ಹೇಳಕ್ ಬರಂಗಿಲ್ಲ. ದೇ ಮೇ ಆಸ್ಕ್ ಯು ಎಕ್ಸ್ಪ್ಯಾಂಡ್ GPS or they may ask you the India's GPS system. Yes, ಬರ್ತಾವ ಆ ಥರದ್ದು ಕ್ವಶನ್ ರೇಸ್ ಆಗುತ್ತೆ. ನೆಕ್ಸ್ಟ್, India industries. Yes, establishment here of all industries. Iron industry, sugar industry, cement industry, paper industry, whatever industries are there, when those industries were established. So ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಅಂದರೆ ದ ಫಸ್ಟ್ ಎಸ್ಟಾಬ್ಲಿಷ್ಡ್ ಇಂಡಸ್ಟ್ರಿ, ಲೈಕ್ ಫಸ್ಟ್ ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿ, ದ ಫಸ್ಟ್ ಸಿಮೆಂಟ್ ಫ್ಯಾಕ್ಟ್ರಿ, ದ ಫಸ್ಟ್ ಟೆಕ್ಸ್ಟೈಲ್ ಫ್ಯಾಕ್ಟ್ರಿ, ಅವುಗಳ ಎಸ್ಟಾಬ್ಲಿಷ್ಮೆಂಟ್ ಇಯರ್ ಕೊಡಿ. ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಇಯರ್. ನೆಕ್ಸ್ಟ್ ಅನದರ್ ಒನ್ ದಟ್ ಈಸ್ ಇಸ್ರೋ. ಇಸ್ರೋ ಲಾಂಗ್ ಫಾರ್ಮ್ ಕೇಳ್ಬೋದು ನೀವು. ಇಸ್ರೋ ಲಾಂಗ್ ಫಾರ್ಮ್ ಹೇಳಿ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. When it was established, who established, what are the objectives, ಈ ಥರ ನೋಡ್ಕೋಬಹುದು. Next, rule development, acts and amendments. There are certain acts are given, even amendments are also made. ತಿದ್ದುಪಡಿ ಸಾಂವಿಧಾನಿಕ ತಿದ್ದುಪಡಿ, constitution amendments. So which are those? Like you should observe here. And shelters and schemes we call it. Shelters and schemes to think better. Home shelters like Indira Awas Yojana, Ambedkar Vasati Yojana, yes, Basava Ashraya, Basava Vasati Yojana. So shelter schemes are there. So ಯಾವ ತರ ಹೋಗುತ್ತೆ. Next, public finance and budget. Meaning of finance and meaning of budget. ನೋಡ್ಕೊಂಡು ಫೈನಾನ್ಸ್ ಟೈಪ್ಸ್ ಬರ್ತವೆ. Types of finance, private finance, public finance. Then budget ಮತ್ತೆ different types ಬರ್ತವೆ budgets ಒಳಗೆ. Okay, that we should study here. Next, banks transaction. Bank transaction ಒಳಗೆ meaning of bank. So what is bank ಅಂತ ಕೇಳಬಹುದು, or how the bank word is derived ಅಂತ ಕೇಳಬಹುದು. Like French banco, ಆ ಥರ ಹೋಗ್ಬೋದು. Then types of accounts. Savings account, current account, recurring deposit account, term deposit or fixed deposit account. ಮತ್ತು ಆ ಅಕೌಂಟ್ ಯಾರು ಓಪನ್ ಮಾಡ್ತಾರೆ, ಎಂಥವ್ರು ಓಪನ್ ಮಾಡಬೇಕು, ಅದರಿಂದ ಏನು ಬೆನಿಫಿಟ್ ಅದ ಅವರಿಗೆ,
ಎಸ್ ಅದನ್ನು ನೋಡ್ಬೇಕು ಹೋಗ್ಬೇಕು. ಅದ್ರ ಮೇಲೆ ಕ್ವಶನ್ಸ್ ಕೇಳಿದ್ರು ಅವರು ಒಮ್ಮೆ ಎಕ್ಸಾಮ್ನಾಗ ಕೇಳಿದ್ರು. ಸುಹಾಸ್ ಎಂಬ ವ್ಯಕ್ತಿ ತನ್ನ ಮಗಳ ಮದುವೆಯನ್ನು ಮಾಡಬೇಕಾದ್ರೆ 20 ವರ್ಷ ಮುಂಚೆ ಮದುವೆ ಮಾಡಬೇಕಲ್ಲ, ಈಗ ಯಾವ ಅಕೌಂಟ್ ಓಪನ್ ಮಾಡಬೇಕು ದುಡ್ಡು ಉಳಿಸೋದಕ್ಕೆ? ರಿಕರಿಂಗ್ ಡಿಪಾಸಿಟ್ ಅಕೌಂಟ್. ಎಸ್ ಇನ್ನೂ ಕ್ವಶನ್ ಕೇಳ್ತಾರೆ. ಕ್ವಶನ್ ನೇರವಾಗಿ ಕೇಳಬೇಕಂತಿಲ್ಲ, ಟ್ವಿಸ್ಟ್ ಮಾಡಿ ಕೇಳ್ಬೋದು, ಅಪ್ಲೈಡ್ ಮಾಡಿ ಕ್ವಶನ್ ಕೇಳ್ಬೋದು. ಇಲ್ಲಿ ಸುಹಾಸ್ ವಾಂಟ್ಸ್ ಟು ಡೂ ಯೂಸ್ ಡಾಟರ್ ಮ್ಯಾರೇಜ್ ಆಫ್ಟರ್ 20 years ಅಂದಾಗ ನೀವು ತಲೆ ಕರ್ಕೊಬಾರ್ದು. ಸುಹಾಸ್ ಅನ್ನೋ ಎಲ್ಲಿ ಬಂದ ನಾವು ಟೆಕ್ಸ್ಟ್ ಬುಕ್ನ ಇಲ್ಲೇ ಇಲ್ಲ ಅಂತ ತಿಳ್ಕೊಬಾರ್ದು. ಹೊರಬಂದು ಮತ್ತು ಔಟ್ ಆಫ್ ಸಿಲೆಬಸ್ ಟೈಪ್ ಕ್ವಶನ್ ಹೇಳೋದೇಗಿಲ್ಲ, ಟ್ವಿಸ್ಟ್ ಮಾಡಿರ್ತಾರೆ ಅವರು. ಹೋಗೋದು ನೆಕ್ಸ್ಟ್ RBI ಕ್ವಶನ್ ರೇಸ್ ಆಗುವಂಥ ಚಾನ್ಸ್ ಅದ. RBI ಫಾರ್ಮ್ RBI is also called next it has other names also. Okay, and when it was established, you know, last one chapter, that is meaning of establishment branch district industry service, DIS. D topic ಇಷ್ಟು ಓದ್ಕೊಂಡ್ರಪ್ಪ ಅಂತಂದರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರ್ತದೆ. MCQ ಆ್ಯಂಡ್ VS ಇದು 4 ಕೊಡ್ತಾರೆ ಲಿಸ್ಟ್ ಅಲ್ಲ, ಗೌರ್ಮೆಂಟ್ ಕೊಟ್ಟಿರೋ ಲಿಸ್ಟ್. ಇಷ್ಟೇ ಓದ್ಕೊಂಡ್ರೆ ಎಷ್ಟು ಕವರ್ ಆಗ್ತದೆ. ಫಸ್ಟ್ ಆಫ್ ಆಲ್ ಯು ಡೋಂಟ್ ಹ್ಯಾವ್ ಮಚ್ ಟೈಮ್. ಏನು ಓದ್ತೀರಿ ಇವತ್ತು ಒಂದಿನ ಓದ್ಕೋಬೇಕು, ನಾಳೆ ಮುಂಜಾನೆ ಅಂದ್ರೆ ಆಗೋದಲ್ಲ, ಗಡಿಬಿಡಿ ಇರ್ತದೆ. ಅದಕ್ಕಾಗಿ ಇವತ್ತು ಒಂದು ದಿವಸಕ್ಕೆ ಆಗುವಷ್ಟು ಮಟ್ಟಿಗೆ ಅದರೊಳಗೂ ಇಂಪಾರ್ಟೆಂಟ್ ಇರುವಂಥ ಟಾಪಿಕ್ ಲಿಸ್ಟ್ ಮಾಡ್ಕೊಂಡು ಕೊಟ್ಟಿದ್ದೀನಿ. MCQ ಆ್ಯಂಡ್ VS ಚೆನ್ನಾಗಿ ಓದ್ಕೊಳ್ರಿ. ಓಕೆ.